ರಣಹೇಡೆ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟ ಭಾರತ. ಸೇನೆ ಏರ್ ಸ್ಟ್ರೈಕ್ಗೆ ಕಂಗೆಟ್ಟ ಪಾಕಿಸ್ತಾನ. ಶೋಪಿಯಾನ್ನಲ್ಲಿ ಉಗ್ರರು ಸೇನೆ ಮಧ್ಯೆ ಗುಂಡಿನ ಚಕಮಕಿ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಎನ್ಕೌಂಟರ್ ನಡೆದಿದೆ. ಇಬ್ಬರು ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಡಗಿ ಕುಳಿತಿರೋದು ಅಂದ್ರೆ ಬದುಕುಳಿದಿರುವಂತದ್ದು ಇನ್ನೋರ್ವ ಉಗ್ರ ಮಾತ್ರ. ಏಕಂತಂದ್ರೆ ಸಿಕ್ಕಿದ್ದಂತ ಮಾಹಿತಿ ಪ್ರಕಾರವಾಗಿ 3 ಉಗ್ರರು ಶೋಪಿಯಾನ್ನ ಒಂದು ಕಟ್ಟಡದಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಈ ಮಾಹಿತಿಯನ್ನ ಆಧರಿಸಿ ಭಾರತೀಯ ಸೇನೆ ದಾಳಿಯನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಓರ್ವ ಉಗ್ರ ಮಟಾಶ್ ಆಗಿದ್ದ ಅನ್ನುವಂಥದ್ದು ಅರ್ಧ ಗಂಟೆ ಮುನ್ನ ಗೊತ್ತಾಗಿತ್ತು. ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿಯಂತೆ ಇಬ್ಬರು ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನೋರ್ವ ಉಗ್ರನಿಗಾಗಿ ಕಾರ್ಯಾಚರಣೆ ಶೋಧ ಕಾರ್ಯ ಮುಂದುವರೆದಿದೆ. ಆ ಉಗ್ರನ ಹೆಡೆಮುರಿ ಕಟ್ಟುವ ನಿಟ್ಟಿನಲ್ಲೂ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿರೋದು ಆತನ ಅಂತ್ಯಕ್ಕಾಗಿ. ನಿನ್ನೆ ಒಂದು ಕಡೆ ಪಾಕಿಸ್ತಾನದ ನೆಲದೊಳಗೆ ಹೋಗಿ ಉಗ್ರರನ್ನ ಸದೆ ಬಡಿದಿರುವಂತಹ ಭಾರತೀಯ ಸೇನೆ, ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ್ನಲ್ಲೂ ಅದರಲ್ಲೂ ಕೂಡ ದಕ್ಷಿಣ ಕಾಶ್ಮೀರದಲ್ಲಿ ತನ್ನ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಆಪರೇಷನ್ ಅಲೌಟ್ ಮುಂದುವರೆದಿದೆ. ಅದರ ಭಾಗವಾಗಿ ಇವತ್ತು ಮತ್ತೆ 3 ಉಗ್ರರನ್ನ ಹೊಡೆದುರುಳಿಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆದಿದೆ. ಆರಂಭಿಕವಾಗಿ ಇಬ್ಬರು ಉಗ್ರರನ್ನ ಹೊಡೆದುರುಳಿಸಿರುವುದು ಪಕ್ಕಾ ಆಗಿದೆ. ಅಡಗಿ ಕುಳಿತಿರುವ ಮತ್ತೋರ್ವ ಉಗ್ರನಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಹಿಂದೆಂದೂ ಕಾಣದೇ ಇರುವಂತಹ ರೀತಿಯಲ್ಲಿ ಭಾರತೀಯ ಸೇನೆ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ನಡೆಸ್ತಾ ಇದೆ. ಈಗ ಆಲ್ರೆಡಿ ಸೇನಾಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ಬಂದೂಕನ್ನ ಕೆಳಗಿಡಿ, ಇಲ್ಲ ಅಂತಂದ್ರೆ ಜೀವ ತೆತ್ತೋದಕ್ಕೆ ಸಿದ್ಧವಾಗಿ ಅಂತ. ಅಲ್ಲಿನ ಜನಕ್ಕೂ ಮೂಲ ನಿವಾಸಿಗಳು ಕೂಡ ಕೆಲವರು ಉಗ್ರರ ಪರವಾಗಿ ಕಲ್ಲು ತೂರಾಟ ನಡೆಸೋದು ಅಥವಾ ತಮ್ಮ ಕುಟುಂಬದ ಸದಸ್ಯನನ್ನ ಉಗ್ರವಾದಕ್ಕೆ ಕಳಿಸ್ಕೊಡೋದು, ಈ ತರದ ವಿಚಾರವಾಗಿಯೂ ಕೂಡ ಟಾರ್ಗೆಟ್ ಅನ್ನ ಕೊಟ್ಟಿರುವಂತಹ ಸೇನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ನೀವು ಕೂಡ ಅನುಭವಿಸ್ತೀರಾ ಅನ್ನುವಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಈ ಕಾರಣಕ್ಕಾಗಿನೇ ಕಳೆದ ಒಂದು ಕೆಲ ದಿನಗಳಿಂದ ಸ್ವಲ್ಪ ಕಲ್ಲು ತೂರಾಟ ಈ ತರದ ಪ್ರಕರಣಗಳು ಸ್ವಲ್ಪ ಕಮ್ಮಿ ಇದೆ. ಅದನ್ನ ಹೊರತುಪಡಿಸಿ ಭಾರತೀಯ ಸೇನೆಯ ಸಿಬ್ಬಂದಿ ಮುನ್ನುಗ್ಗಿ ಹೊಡಿತಾ ಇದ್ದಾರೆ. ಇದರ ಭಾಗವಾಗಿ ಈಗ ನಮಗೆ ಗೊತ್ತಾಗ್ತಾ ಇರೋದು ಇಬ್ಬರು ಉಗ್ರರನ್ನ ಹೊಡೆದುರುಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೋರ್ವ ಉಗ್ರನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಒಂದು ಕಡೆ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೊಡಿತಾ ಇರುವಂತಹ ಒಂದು ಸಂದರ್ಭ, ಇನ್ನೊಂದು ಕಡೆ ದೇಶದ ಒಳಗಿರುವಂತಹ ಉಗ್ರರನ್ನ ಸದೆ ಬಡಿಯುವಂತಹ ಮತ್ತೊಂದು ಸಂದರ್ಭವನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ನಾವು ಗಮನಿಸ್ತಾ ಇದ್ದೀವಲ್ಲ, ಶೋಪಿಯಾನ್, ಜಮ್ಮು ಕಾಶ್ಮೀರದ ಶೋಪಿಯಾನ್ನ ನಗರ ಪ್ರದೇಶದಲ್ಲೇ ಬಹುಶಃ ಉಗ್ರರ ವಿರುದ್ಧದ ಕಾರ್ಯಾಚರಣೆ ನಡೀತಾ ಇರೋದು. ಕಟ್ಟಡದ ಒಳಗೆ ಅವಿತು ಕುಳಿತಿರುವಂತಹ ಉಗ್ರರನ್ನ ಹುಡುಕಿ ಹೊಡೆಯಲಾಗ್ತಾ ಇದೆ. ಹರೀಶ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಅಪ್ಡೇಟ್ಸ್ ಏನ್ ಲಭ್ಯ ಆಗ್ತಾ ಇದೆ? ಮಲ್ತೇಶ್, ನಿನ್ನೆ ಬೆಳಗ್ಗೆ 3:30ರಿಂದ ಭಾರತೀಯ ವಾಯು ಸೇನೆ ಏನು ಪಾಕಿಸ್ತಾನಕ್ಕೆ ಹೋಗಿ, ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಉಗ್ರರ ಅಡಗುದಾಣಗಳ ಮೇಲೆ ದಾಳಿಯನ್ನ ಮಾಡಿ ಬಂದಿತ್ತು. ಆ ನಂತರ ಪಾಕಿಸ್ತಾನವು ಕೂಡ ತಿರುಗೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಿದೆ. ಮುಖ್ಯವಾಗಿ ಗಡಿ ನಿಯಂತ್ರಣ ರೇಖೆಯನ್ನ ಉಲ್ಲಂಘಿಸಿ ಅಲ್ಲಿಂದ ಗುಂಡಿನ ದಾಳಿಯನ್ನ ಪಾಕಿಸ್ತಾನದ ಸೈನಿಕರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಉಗ್ರರು ಕೂಡ ಗುಂಡಿನ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಭಾರತೀಯ ಸೈನಿಕರು ಕೂಡ ಹೈ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ 3 ಸೇನೆಗಳು, ವಾಯುಸೇನೆ, ನೌಕಾಸೇನೆ ಹಾಗೂ ಭೂಸೇನೆ, 3 ಸೇನೆಗಳನ್ನ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾವ ಕ್ಷಣದಲ್ಲೂ ಪಾಕಿಸ್ತಾನ ದಾಳಿ ಮಾಡ್ಲಿಕ್ಕೆ ಸಿದ್ಧತೆಯನ್ನ ನಡೆಸಿದೆ ಅನ್ನುವಂತಹ ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಕೂಡ ರವಾನೆ ಮಾಡಲಾಗಿದೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಗುಂಡಿನ ಕಾಳಗ ನಡೀತಾ ಇದೆ. ಪಾಕ್ ಅಪ್ರಚೋದಿತ ದಾಳಿಯನ್ನ ನಡೆಸ್ತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪ್ರತಿದಾಳಿಯಾಗಿ ಭಾರತ ಕೂಡ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಮುಖ್ಯವಾಗಿ ಪಾಕ್ ಸೈನಿಕರೆಡೆಗೆ ಭಾರತ ಗುಂಡನ್ನ ಹಾರಿಸ್ತಾ ಇದೆ. ಪಾಕಿಸ್ತಾನದಿಂದಲೂ ಕೂಡ ಪ್ರತಿದಾಳಿ ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತೀಯ ಸೈನಿಕರುಗಳು ಕೂಡ ಗಾಯ ಆಗಿರ್ತಕ್ಕಂಥದ್ದು. 3 ಸೈನಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇದರ ಮಧ್ಯೆ ಉಗ್ರರನ್ನ ಸದೆ ಬಡಿಯುವಂತ ಕೆಲಸ ಕೂಡ ಮುಂದುವರಿತಾ ಇದೆ. ಜಮ್ಮು ಕಾಶ್ಮೀರದ ಪ್ರಮುಖ
ನಗರಗಳಲ್ಲಿ, ಮುಖ್ಯವಾಗಿ ಪುಲ್ವಾಮಾ ಆಗಿರ್ಬೋದು, ಶೋಪಿಯಾನ್ ಆಗಿರ್ಬೋದು, ಪೂಂಚ್ ಇಂಥ ಸೆಕ್ಟರ್ಗಳಲ್ಲಿ ಅಡಗಿರ್ತಕ್ಕಂತ ಉಗ್ರರನ್ನ ಹುಡುಕಿ ಹೊಡೆಯುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಯಾಕೆಂತಂದ್ರೆ 14ನೇ ತಾರೀಕಿನಿಂದಲೂ ಕೂಡ ಇಂಥ ಒಂದು ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಮುಖ್ಯವಾಗಿ ಇಲ್ಲಿವರೆಗೆ 8 ಉಗ್ರರನ್ನ ಭಾರತೀಯ ಸೇನೆ ಹೊರಡುಳಿಸಿದೆ. ಮುಖ್ಯವಾಗಿ ಎಲ್ಲೆಲ್ಲಿ ಅಡಗಿದ್ದಾರೆ, ಉಗ್ರ ತಾಣಗಳು ಎಲ್ಲೆಲ್ಲಿದೆ, ಯಾವ್ಯಾವ ಕಟ್ಟಡದೊಳಗೆ ಅಡಗಿದ್ದಾರೆ ಅನ್ನುವಂತಹದ್ದನ್ನ ಹುಡುಕಿ ಭಾರತೀಯ ಸೇನೆ ಹೆಕ್ಕಿ ಹೊಡಿತಾ ಇರತಕ್ಕಂಥದ್ದು. ಮುಖ್ಯವಾಗಿ ಇವತ್ತು ಬೆಳಿಗ್ಗೆ ಅಂದ್ರೆ ರಾತ್ರಿಯಿಂದ ನಡೆದಂತಹ ಕಾರ್ಯಾಚರಣೆಯಲ್ಲಿ 2 ಉಗ್ರರನ್ನ ಹೊಡೆದುಳಿಸಿದೆ ಭಾರತೀಯ ಸೇನೆ. ಮತ್ತೆ ಇನ್ನು 3 ಉಗ್ರರನ್ನ ಸುತ್ತುವರಿದಿದೆ. ಅವರನ್ನ ಕಟ್ಟಡದ ಜಸ್ಟ್ ಹೋಲ್ಡ್ ಹರೀಶ್, ನಿಮ್ ಜೊತೆಗೆ ನಾನು ಮಾತನಾಡ್ತೀನಿ.